ಹಲೋ ಮಗ ಸಿದ್ಧ, ಬೇಗ ಎಸ್ ಎಸ್ ಸರ್ಕಲಿಗೆ ಬಾ. ನಾನು, ಸಿದ್ಧ, ಬಿಕ್ಳ, ಪ್ರಶಾಂತ, ಚಂದು ಎಲ್ಲರೂ ಕ್ಲೋಸ್ ಫ್ರೆಂಡ್ಸು. ಓದ್ ಮುಗಿಸಿ ಸುಮ್ಮನೆ ಅಡ್ಡಾಡ್ಕೊಂಡಿದ್ವಿ. ಅವಾಗವಾಗ ಸಿಟ್ಟಿಂಗ್ ಹಾಕೋದು, ಟ್ರಿಪ್ ಮಾಡೋದು, ಹೀಗೆ ಜಾಲಿಯಾಗಿರ್ತಿದ್ವಿ. ಹಲೋ ಶ್ಯಾಮ, ತಡೀಲಿ. ಹಲೋ ಮಗ, ಸಿಟ್ಟಿಂಗಿಗೆ ಎಲ್ಲ ರೆಡಿಯಾಗಿದೆ. ನಿಂಗೂ ಸೇರಾರು ಬೀರು, ಆ ಬಡ್ಡಿ ಮಗ ನಿಕ್ಕಿಗೆ ಒಂದು ಸ್ಪ್ರೈಟ್ ತತ್ತಾರಲ್ಲ. ಸರಿ ಕಣ್ಣ, ತಡೀಲಿ. ಅದೇ ಹಾಕಾಗ ಮಗ ಮಾಡಿ ತಗೋ. ಇವನೇನು ಹಿಂಗೆ ಕಚ್ಕೊಂಬಿಟ್ಟೇನೆ? ನೋಡಿ ಮಗ, ಅವ್ನು ಕಚ್ಕೊಡ್ಲಿ ಬಿಚ್ಕೊಡ್ಲಿ ನನಗೇನು. ನಮ್ಮ ಇಡೀ ಗ್ರೂಪಲ್ಲಿ ಅವ್ನು ಕರೆನ್ಸಿ ಹಾಕ್ಸೋದ ಒಬ್ಬನು. ನಮಗೊಂಥರ ಅವ್ನು ಎಸ್ ಟಿ ಡಿ ಬೂತ್ ಇದ್ದಂಗೆ. ಫೋನ್ ಸಿಕ್ಕರೆ ಸಾಕು, ಏನಾರು ಮಾಡ್ಕೊಳ್ಳಿ, ನನಗೇನು. ಅವನು ಲೈಫಲ್ಲಿ ಸೆಟ್ಲ್ ಆಗೋನೆ. ನಿನ್ನ ನೋಡ್ಕೊ. ನೀನು ಎಳೆದು ಮಾತಾಡೋದು ಬಿಡ್ಲಾ, ಅವಾಗ ಸೆಟ್ಲ್ ಆಯ್ತೀನಿ ಊರು ಬೇಕಲ್ಲ ಅಂತಂದು. ಅದಿರ್ಲಿ ಬಿಡು ಮಗ. ಇವತ್ತು ಬೆಳಗ್ಗೆ ನಾನೊಂದು ಹುಡುಗಿ ನೋಡಿದೆ, ಅವಳ ಹತ್ರ ಮಾತಾಡಿದೆ. ಸೈಡಿ ಕರ್ಕೊಂಡೋಗಿ ಕೇಳಿದೆ ಮಗ. ಏನಂತ? ಅವಳಿಗೆ ನಾನು ಮದ್ವೆ ಆಗ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು ನೀನು ಮಾತಾಡದೆ ಉದ್ದುಕ್ ಮಾತಾಡ್ತೀಯಾ, ಏನ್ ಮದ್ವೆ ಆದ್ರೆ ಅದೇನು ಎಣ್ಣೆ ಹೊಡಿತೀರೋ, ಅದ್ರ ಬದಲು ಒಂದು ಲೋಟ ಬಾದಾಮಿ ಹಾಲು ಕುಡಿದಿದ್ರೆ ಎಲ್ಲರೂ ಎಷ್ಟು ಹೆಲ್ತಿಯಾಗಿರ್ತಿದ್ರಿ ಅಲ್ವಾ? ಲೋ ಬಾ 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 ಬಾ. ಸರ್, ನೀವು ಮಮ್ಮಿಕೊಳ್ಳಿ, ನಾವು ಹೇಳ್ತೀವಿ. ಗುರು, ಒಂದಲ್ಲ 5 ಲೋಟ ಬಾದಾಮಿ ಹಾಲು ಕುಡಿ. ಅಲ್ಲಿ ಕಾಣಿಸ್ತದಲ್ಲ ಕಾಂಪೌಂಡು, ಅದೆಲ್ಲಾಡ್ಸಿಕ್ಕಾಕದ ಇಲ್ಲ. ಅದೇ ಒಂದೇ ಒಂದು ಕ್ವಾರ್ಟ್ ಹೊಡಿ, ಆ ಕಾಂಪೌಂಡ್ ಅದಷ್ಟು ಕಡೆ ಅಲ್ಲಾಡ್ತದೆ. ಅದೆಲ್ಲ ಬಿಡ್ರಪ್ಪ. ಶ್ಯಾಮ ಅಲ್ರೋ. ತಡಿಯಪ್ಪ ಒಂದು ನಿಮಿಷ. ರಸಿಕಾ, ಫೋನ್ ಕೊಡಪ್ಪ. ಶ್ಯಾಮಂಗೆ ಒಂಚೂರು ಫೋನ್ ಮಾಡ್ಬೇಕು. ಅಷ್ಟು ಜಾಲಿಯಾಗಿದ್ವಿ ನಾವು. ಸೇರ್ತಾ ಇದ್ದಿದ್ದು ಆ ಕಟ್ಟೆ ಹತ್ರ. ಆ ಕಟ್ಟೆ ಕಳೆ ಬಂದಿದ್ದೇ ನಮ್ಮಿಂದ. ಕಟ್ಟೆಗೆ ಕಳೆ ಬಂದಿರೋದೆ ನಮ್ಮಿಂದ, ಏನಂತಿಲ್ಲ? ಈ ಕಟ್ಟೆ ಮೇಲೆ ಕೂತ್ರೆ ಈ ಊರಲ್ಲಾಗ ಹೆಂಗಸ್ರೆಲ್ಲ ನಮ್ಮನ್ನೇ ನೋಡ್ತಾರೆ. ನಿಮ್ಮನ್ನು ಕೇಳಿ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ವಿ. ನೀನು ಅದಂಗೆ ಸಂಸಾರ ಮಾಡ್ತೀನಿ ನಾನು ನೋಡ್ಬೇಕಲ್ಲ. ಜಾಕಿ, ಏನು ಯಾವಾಗ ನೋಡಿದ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತೀಯಾ? ಆಯ್ತು, ತೆಗಿತಿ, ಶೆಕೆ ಕೊಡ್ಬೇಡ. ಈ ಹೊಸುಡಿ ಶ್ಯಾಮ ಎಲ್ಲೋ, ಯಾವಾಗ ನೋಡಿದ್ರು ಲೇಟು. ಕೆಲ್ಸಕ್ಕೆ ಸೇರೀನಿ ಅಂತ ದಿಮಾಕ್ ನನ್ನ ಮಗನಿಗೆ. ಈ ಹೊಸುಡಿ ನನ್ನ ಮಕ್ಕಳು ಭಯಂಕರ ಸೊಕ್ಕು ನನ್ನ ಮಕ್ಕಳು. ನಾನು 2 ವರ್ಷ ಓದಿದ್ರೆ ಮುಖ್ಯಮಂತ್ರಿನ ಪ್ರಧಾನ ಮಂತ್ರಿನ ಆಗಿರ್ತಿದ್ದೆ. ನೀ ಪ್ರಮಾಣ ವಚನ ತಗೊಳ್ಳೋದ್ರಲ್ಲಿ ಸರ್ಕಾರನೇ ಬಿದ್ದೋಗ್ತಿತ್ತು. ಅದ್ ಬಿಡ್ ಗುರು, ಈ ಹೊಸುಡಿ ಶ್ಯಾಮ ಎಲ್ಲೋ, ಬಿಕ್ಲನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂದ, ಇನ್ನೂ ಬಂದಿಲ್ಲ. ಸರ್, ನನಗೆ ಗೊತ್ತಾಯ್ತು, ನೀವು ಅನ್ಕೊಳ್ಳಿ. ಲೇ ಎಸ್ ಟಿ ಡಿ ಗೊತ್ತು, ಯಾಕಲ ಎಷ್ಟು ಲೇಟು? ತತ್ತರಲ್ಲ ಫೋನ್. ನಮ್ಮ ಹುಡುಗಿ ಬೆಳಗ್ಗೆ ಮಿಸ್ ಕಾಲ್ ಕೊಟ್ಟಿತ್ತು. ಆದರೆ ಇವತ್ತಿನ ಸಿಚುವೇಶನ್ನೇ ಬೇರೆ. ಮಚ, ಬೇಕು ಅಂತ ಮಾಡಲಿಲ್ಲ ಮಚ. ಮಾತಿಗೆ ಮಾತು ಬೆಳೆದು ಓಡ್ದು ಬಿಟ್ಟೆ ಮಚ. ಹೋಗ್ಯಾನೋ? ಇಟ್ಲಾ ನಿಂತ್ಕೊಳ್ಳ. ಎದ್ರಬೇಡ ಕಣ್ಲ ನೀನು.
ನಿಖಿ ಏನೆಲ್ಲ ಮಾಡೋದು ಇವಾಗ? ಸತ್ತವನು ಫ್ರೆಂಡು, ಸಾಯಿಸ್ತವನು ಫ್ರೆಂಡು. ಥೂ. ಮಚ್ಚ ನಾನು ಸಾಯಿಸಿಲ್ಲ ಮಚ್ಚ, ನಿಜ ಸಾಯಿಸಿಲ್ಲ ಮಚ್ಚ. ನಿಕ್ಕೆ ನೀನೇ ಕಾಪಾಡಬೇಕು ಮಚ್ಚ, ನೀನೇ. ಹಲೋ, ಹಲೋ ಮಗ, ಪೊಲೀಸ್ ಕರಿತೀಯಾರಂತೋ. ನಾನು ಜಾಕಿ ಬರ್ತೀವಿ, ಬಂದ್ಬಿಡು. ಸಪ್ಪ ಲೇ ನೀನಾ ಶ್ಯಾಮ? ಲೇ ಜಾಕೆ ಬಾಯಿಗೆ ಬೀಜ ಬರ್ಸಿದ್ಯಲ್ಲ ಲೇ. ಕ್ಷಮ ಎಣ್ಣೆ ಅಲ್ಲ. ತಡಿಕಾಲ ಬರ್ತದೆ. ಒಬ್ಬ ಪೊಲೀಸ್ ಕಣಲ್ಲಿ ನಾನು, ಸ್ವಲ್ಪ ಮರ್ಯಾದೆ ಕೊಡಲಿ. ಒಳ್ಳೆ ವಾಚ್ಮ್ಯಾನ್ ಥರ ಟ್ರೀಟ್ ಮಾಡ್ತೀಯಲ್ಲ. ನೀ ನಮಗೆ ವಾಚ್ಮ್ಯಾನ್ ಇದ್ದಂಗೆ ಗುರು. ಓಹೋ, ಡೈಲಾಗಾ? ಮಮ್ಮ ಬಂದ ನೋಡಿ ನಿಮ್ಮ ಶ್ಯಾಮ. ಲೇ ಬಿಕ್ಲಾ, ನಡಿಬಾ ಹೋಗೋಣ. ಲೇ ಅಲ್ಲಿ ಕಟ್ಟ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದಿದ್ದಲ್ಲ ಲೇ. ನೀನು ಹಿಂಗೆ ಬಿಗಿಳ್ಸಿದ್ರೆ ನಂಗೆ ತಿಗಳ. ಸಾಧುಕ್ ಹೋಗಿಲ್ಲ ಡೈಲಾಗ್ ತಾನೆ ಮಗನೇ. ಹಲೋ ಶ್ಯಾಮ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಲೇ ಬಡ್ಡೆ ಇದ ಗಾಬ್ರಿಲಿ ಬಿಕ್ಲನ್ನು ತೊದಲೇ ಮಾತಾಡೋನೆ. ಲೇ ಶ್ಯಾಮ, ನೀನು ಹಿಂಗೆ ಮಾಡೋದೇನ್ಲೇ? ಅವತ್ತು ನೆನಪಿದ್ಯಾ? ಇದೇ ಜಾಗ ಇಂಟರ್ಫಿಯರ್ ಆಗಿ ಆಗಿದ್ದ ಕೊಲೆನ ಆಕ್ಸಿಡೆಂಟ್ ಅಂತ ಸೀನ್ ಚೇಂಜ್ ಮಾಡಿ FIR ಬುಕ್ ಮಾಡಿ ಪ್ರಶಾಂತನ ಜೀವ ಕಾಪಾಡಿದ್ದೆ. ನೆನಪಿದ್ಯಾ? ಅವತ್ತು ನಡೆದಿದ್ದು ಯಾರು ಮರೀತಾರ? ಇವತ್ತಿಗಿಂತ ಜಾಸ್ತಿ ಗಾಬರಿ ಆಗೋಗಿತ್ತು. ನೀನು ಹೇಳಿದ್ಯಲ್ಲ ಮಗ, ಆಗಿರೋದನ್ನೆಲ್ಲ ಮರೆತು ಬೆಂತಿರುಗಿ ಸಿದ್ಬಿಡು ಅಂತ. ಯು ಟೋಲ್ಡ್ ನಾ ಮಾಮ್ಸ್ ಯು ಟರ್ನ್ ಬ್ಯಾಕ್ ಅಂತ. ಸಾಕು ಬಿಡಲೇ ನೀನು ಬ್ಯಾಕ್ ತೋರಿಸಿದ್ದು. ಲೇ ನಾವು ಹೇಳಿದ್ದು ನೆನಪಿದೆ, ನಿನಗೆ ಅರ್ಧಂಬರ್ಧ ಬರೋ ಇಂಗ್ಲೀಷ್ನಲ್ಲಿ ಯು ಟರ್ನ್ ಬ್ಯಾಕ್ ಅಂದಿದ್ದು ನೆನಪಿದೆ. ಅದನ್ನ ಹೇಳಕ್ಕೆ ಈ ಲೆವೆಲಿಗೆ ಬೀಜ ಬಾಯಿಗೆ ಬರ್ಸ್ಬೇಕಿತ್ತು. ಅಡಿಲ್ಲ ಹೋಗವ. ಲೇ ಮುಚ್ಕೊಂಡು ನಿಲ್ರೋ, ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಕರೆಸಿರೋದು ನಿಮ್ಮನ್ನ. ತಡಿ ಹಂಗಾರೆ ಪ್ರಶಾಂತಂಗೂ ಕರೆದ್ಬಿಡ್ತೀನಿ. ಬೇಡ, ಯಾಕೆ? ಅವನೇ ಪ್ರಾಬ್ಲಮ್. ವಿಷಯ ನಡೆದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿಲ್ದಿರೋ ಹಾಗೆ ನಾನೇ ಇನ್ವೆಸ್ಟಿಗೇಟ್ ಮಾಡಿದೆ. ಅಲ್ಲ, ಅವತ್ತು ನಡೆದಿದ್ದೇ ಬೇರೆ. ಪ್ರಶಾಂತ ಚಂದು ಇಬ್ಬರು ಒಂದೇ ಹುಡುಗಿನ ಲವ್ ಮಾಡ್ತಾ ಇದ್ರು. ಆದ್ರೆ ವಿಷಯವಾಗಿ ಜಗಳನೂ ಆಡ್ತಾ ಇದ್ರು. ಹೇಗಾದ್ರೂ ಮಾಡಿ ಚಂದುನ ಸಾಯಿಸ್ಬೇಕು ಅಂತ ಪ್ರಶಾಂತ ಒಂದಿನ ಅವ್ನಿಗೆ ವಿಷ ಹಾಕ್ದ. ಅದು ಸ್ಪೆಷಲ್ ಪಾಯ್ಸನ್. ಮನುಷ್ಯನ ದೇಹ ಎಂಟ್ರಾಗಿ 4 ಅವರ್ ಆದ ನಂತರ ಸಾಯ್ತಾರೆ. ಯಾರಿಗೂ ಡೌಟ್ ಬರಬಾರ್ದು ಅಂತ ಈ ರೀತಿ ಮಾಡ್ದ. ವಿಷ ಕುಡಿಸಿದ ವಿಷಯ ಗೊತ್ತಾಗಿ ಚಂದು ಪ್ರಶಾಂತನ್ನ ನನ್ನನ್ನು ಬದುಕಿಸು ಅಂತ ಕೇಳ್ಕೊಂಡ. ಇಬ್ರು ಜಗಳ ಆಡಿದ್ರು, ಹೊಡೆದಾಡಿದ್ರು. ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡತ್ತಲ್ಲ ಅಂತ ಬಾಟ್ಲು ತಗೊಂಡು ಅವ್ನ ತಲೆಗೆ ಹೊಡೆದ. ಅವಾಗೆ ಅವನು ಸತ್ತೋಗಿದ್ದು.
ಆದಮೇಲೆ ನಿಮಗೆ ಒಂದು ಫೋನ್ ಮಾಡಿದ್ದೆ. ಇದು ಅವತ್ತು ನಡೆದಿದ್ದು. ಬದುಕಿರೋ ಒಬ್ಬ ಫ್ರೆಂಡಾರು ಚೆನ್ನಾಗಿರಲಿ ಅಂತ ಸತ್ತಿರೋನಿಗೆ ಮೋಸ ಮಾಡಿದ್ವಿ. ಛೇ, ನಡೀರಲ್ಲ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಏನು ಸಾಯಿಸ್ಬಿಡ್ತೀಯಾ? ಹುಚ್ಚುಚ್ಚಾಗಿ ಮಾತಾಡಬೇಡ್ರಿ. ದುಡ್ಕಿ ಆಲ್ರೆಡಿ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಇದನ್ನು ನಾನು ಕಾನೂನು ಪ್ರಕಾರನೇ ನೋಡ್ಕೊತೀನಿ. ಎಲ್ಲ ಎವಿಡೆನ್ಸು ಸಿಕ್ಕಿದೆ. ಇಂಥ ಟೈಮಲ್ಲಿ ನಾವು ಕಲಿಬೇಕಾಗಿರೋದು ಏನು ಅಂದರೆ, ಯಾವತ್ತೂ ಕಾನೂನು ಕೈಗೆ ತಗೋಬಾರ್ದು. ಇಂಥ ಸಿಚುವೇಶನ್ಗಳು ಬಂದಾಗ ಯೂಟರ್ನ್ ತೊಗೊಂಡು ಹೋಗ್ತಾ ಇರಬೇಕು. ಇವಾಗ ಆಲ್ರೆಡಿ ಒಬ್ಬನ ಕಳ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ಕಳ್ಕೊಳ್ಳೋಕೆ ರೆಡಿ ಇಲ್ಲ ನಾನು.